ಕಳ್ಳಕಪ್ಪೆ. ಒಂದಾನೊಂದು ಕಾಲದಲ್ಲಿ ಒಂದು ಸುಂದರವಾದ ಹಸಿರು ಹಳ್ಳಿಯಲ್ಲಿ ಧವಳನಾಥ ಎಂಬ ಹೆಸರಿನ ಪುಟ್ಟ ಕಪ್ಪೆ ವಾಸಿಸುತ್ತಿತ್ತು. ಅವನು ತುಂಬಾ ವೇಗವಾಗಿ ನೆಗೆಯಬಲ್ಲನು. ಆದರೆ ಅವನಿಗೆ ಒಂದು ಸಣ್ಣ ನ್ಯೂನತೆಯಿದೆ. ಇತರ ವಸ್ತುಗಳನ್ನು ಕದಿಯುವುದು ಆಟ ಎಂದು ಅವನು ಭಾವಿಸುತ್ತಾನೆ. ಪ್ರತಿದಿನ ಧವಳನಾಥನು ವಿವಿಧ ಪ್ರಾಣಿಗಳ ಮನೆಗಳಿಗೆ ಭೇಟಿ ನೀಡುತ್ತಾನೆ. ಸಣ್ಣ ವಸ್ತುಗಳನ್ನು ಮರಳಿ ತಂದು ತನ್ನ ಕೊಳದಲ್ಲಿ ಇಡುತ್ತಾನೆ. ಒಂದು ದಿನ ಕುರಂಗಮ್ಮ ತನ್ನ ಬಳೆಯಿಂದ ನಾಪತ್ತೆಯಾದಳು. ಮರುದಿನ ಚಿಕ್ಕ ಗುಬ್ಬಚ್ಚಿ ತನ್ನ ಚಿಕ್ಕ ಕನ್ನಡಿ ಕಾಣೆಯಾಗಿದೆ ಎಂದು ಅಳುತ್ತಿತ್ತು. ಎಲ್ಲರೂ ಗೊಂದಲದಲ್ಲಿದ್ದಾರೆ. ತೋಳ ನಾಯಕ ಬಂದರು. ನಮ್ಮ ನಡುವೆ ಒಬ್ಬ ಕಳ್ಳ ಇದ್ದಾನೆ, ಅವರು ಹೇಳಿದರು. ಎಲ್ಲರೂ ತಮ್ಮ ತಮ್ಮ ವಿಷಯಗಳನ್ನು ಹಂಚಿಕೊಂಡರು. ಆಗ ಬೆಕ್ಕಿನ ಹೆಂಗಸು ಒಂದು ತಂತ್ರ ಹೆಣೆದಳು. ನಾಳೆ ನಾವೆಲ್ಲ ನಮ್ಮ ಕಳೆದು ಹೋದ ವಸ್ತುಗಳ ಹೆಸರನ್ನು ಕೂಗೋಣ. ಕಳ್ಳನು ಅದನ್ನು ಕೇಳಿದರೆ ಅವನು ಹೆದರಿ ಅದನ್ನು ತೆಗೆದುಕೊಂಡು ಹೋದ ಜಾಗದಲ್ಲಿ ಅಡಗಿಕೊಳ್ಳುತ್ತಾನೆ. ಮರುದಿನ ಎಲ್ಲರೂ ಕೊಳದ ಬಳಿ ಜಮಾಯಿಸಿದರು. ಎಲ್ಲರೂ ನನ್ನ ಕಂಕಣ, ನನ್ನ ಕನ್ನಡಕ, ನನ್ನ ಬಬ್ಬ-ಗೊಂಬೆ, ಅವರು ಕೂಗಿದರು. ಇದ್ದಕ್ಕಿದ್ದಂತೆ ಕೊಳದಿಂದ ಒಂದು ಸಣ್ಣ ಧ್ವನಿ ಬಂದಿತು. ಅಮ್ಮ, ಧವಳನಾಥನು ಅನೇಕ ವಸ್ತುಗಳೊಂದಿಗೆ ಧವಳಗೇಟಿಗೆ ಹಾರಿ ಓಡಿಹೋದನು. ಅವರು ಅವನನ್ನು ಸುತ್ತುವರೆದರು. ಅವನ ಕಣ್ಣಲ್ಲಿ ನೀರು. ಕ್ಷಮಿಸಿ, ನಾನು ತಮಾಷೆ ಮಾಡ್ತಿದ್ದೆ. ಯಾರನ್ನೂ ನೋಯಿಸುವ ಉದ್ದೇಶ ಇರಲಿಲ್ಲ. ತೋಳದ ನಾಯಕ ನಿಧಾನವಾಗಿ ಹೇಳಿದನು. ತಪ್ಪು ಮಾಡಿದರೂ ಒಪ್ಪಿಕೊಳ್ಳಲೇಬೇಕು. ಪ್ರಾಮಾಣಿಕನಾಗಿದ್ದರೆ ನಿನ್ನ ಗೆಳೆಯರು ನಿನಗಾಗಿ ಕಾಯುತ್ತಾರೆ. ಆ ದಿನದಿಂದ ಧವಳನಾಥ ಒಳ್ಳೆಯ ಗೆಳೆಯನಾದ. ಅವರು ಎಲ್ಲರೊಂದಿಗೆ ಪ್ರಾಮಾಣಿಕರಾಗಿದ್ದರು. ಎಲ್ಲರೂ ಅವನ ಹಳೆಯ ಚೇಷ್ಟೆಗಳನ್ನು ನೋಡಿ ನಕ್ಕರು. ಅದನ್ನು ತಮಾಷೆ ಎಂದು ಭಾವಿಸಿದರು, ಏಕೆಂದರೆ ಇದು ಕಳ್ಳಕಪ್ಪೆಯ ಕತೆ.